ಮೇಲ್ನೋಟಕ್ಕೆ ಇದು ನಮ್ ದೇಶದ ಬಾಂಬ್ ಅಲ್ಲ ಅಂತ ಕಾಣಿಸುತ್ತೆ. ಇನ್ವೆಸ್ಟಿಗೇಟ್ ಮಾಡ್ತಾ ಇರೋ ಒಬ್ಬ ಆಫೀಸರ್ ಜೀಪ್ಗೆ ಬಾಂಬ್ ಫಿಕ್ಸ್ ಮಾಡಿದಾರಂದ್ರೆ ಕಿಲ್ಲರ್ಗೆ ಯಾರೋ ಬಹಳ ಇಂಪಾರ್ಟೆಂಟ್ ವ್ಯಕ್ತಿಗಳಿಂದಾನೆ ಇನ್ಫಾರ್ಮೇಶನ್ ಹೋಗ್ತಾ ಇದೆ ಅನ್ಸುತ್ತೆ. ಸೂರ್ಯ, ಏನ್ ಹೇಳ್ತಾ ಇದ್ದೀರಾ? ಕೊಲೆಗಾರರಿಗೆ ನಮ್ಮಲ್ಲೇ ಯಾರೋ ಕ್ಲೂ ಕೊಡ್ತಾ ಇದ್ದಾರೆ. ಅವ್ರು ನಮ್ಮವ್ರನ್ನೇ ಉಪಯೋಗಿಸ್ಕೊಂಡು ಅವ್ರ ಬಲ ಏನು ಅಂತ ತೋರಿಸ್ತಾ ಇದ್ದಾರೆ. ಈ ಬಾಂಬ್ ವಿದೇಶದ್ದು ಅಂತ ನೀವು ಅನುಮಾನ ಪಡ್ತಿರೋದ್ರಿಂದ ಇದರಲ್ಲಿ ಹೊರಗಿನವ್ರ ಕೈವಾಡ ಇದೆ ಅಂತೀರಾ? ಹೊರಗಿನವ್ರ ಕೈವಾಡ ಏನೇ ಇದ್ರು ನಮ್ಮವ್ರ ಸಹಾಯ ಇಲ್ಲದೆ ಇಂಥ ಸಾಹಸಕ್ಕೆ ಕೈ ಹಾಕಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಕೊಡ್ಲಿ ಕಾವೇ ಕುಲಕ್ಕೆ ಮೂಲ ಅಂದಾಗೆ ಕೊಡ್ಲಿ ಎಷ್ಟೇ ಚೂಪಾಗಿದ್ರು ಹಿಡಿ ಇಲ್ದೆ ಮರ ಕತ್ತರಿಸಕ್ಕಾಗಲ್ಲ. ಹೌದು, ಕೊಲೆಗಾರ ನಮ್ ಶಕ್ತಿನ ಉಪಯೋಗಿಸ್ಕೊಂಡು ಈ ಬಾಂಬ್ ಫಿಕ್ಸ್ ಮಾಡೋ ಮುಖಾಂತರ ನಮ್ ಡಿಪಾರ್ಟ್ಮೆಂಟ್ಗೆ ಸವಾಲ್ ಹಾಕಿದ್ದಾನೆ. ಇದು ನಮ್ ಡಿಪಾರ್ಟ್ಮೆಂಟ್ ಒಂದು ಚಾಲೆಂಜ್ ಮಾತ್ರ ಅಲ್ಲ, ಇದರಲ್ಲಿ ಒಬ್ಬ ಬಲವಾದ ವ್ಯಕ್ತಿಯ ಕೈವಾಡ ಇದೆ ಅನ್ನೋದು ಖಾತ್ರಿ ಆಗ್ತಾ ಇದೆ. ಮಿಸ್ಟರ್ ಸುಧಾಕರ್ ಸರ್, ಈ ಬಾಂಬ್ ನ ಎಕ್ಸ್ಪರ್ಟ್ಸ್ ಹತ್ರ ಕಳಿಸಿ ಇದು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು ಅನ್ನೋ ಡೀಟೇಲ್ಸ್ ನ ತಗೊಳ್ಳಿ. ಹಾಗೆ ಸ್ವಲ್ಪ ಚುರುಕಾಗಿರೋ ಪೊಲೀಸ್ ಆಫೀಸರ್ಸ್ ನ ಮಫ್ತಿಯಲ್ಲಿ ನೇಮಕ ಮಾಡಿ ನಮ್ಮ ಡಿಪಾರ್ಟ್ಮೆಂಟ್ ಸುತ್ತಮುತ್ತ ವಾಚ್ ಮಾಡಕ್ಕೆ ಹೇಳಿ. ಓಕೆ ಸರ್. ಬನ್ನಿ ಸರ್. ಹಲೋ, ಐ ಆಮ್ ಸೂರ್ಯ. ಹಲೋ ಸರ್, ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ಮಿಸ್ಟರ್ ಶಂಕರ್, ಮೋಹನ್ ರಾವ್ ಅವ್ರ ಬಗ್ಗೆ ಕೆಲವು ಇನ್ಫಾರ್ಮೇಶನ್ಸ್ ಬೇಕಾಗಿತ್ತು. ಅವ್ರ ಫ್ಯಾಮಿಲಿ ಮರ್ಡರ್ ಆದ್ಮೇಲೆ ಈ ಪ್ರೆಸ್ಸಿನ ಜವಾಬ್ದಾರಿನೆಲ್ಲ ನೀವೇ ತಗೊಂಡಿದ್ರಲ್ಲ? ಹೌದು ಸರ್. ಇತ್ತೀಚೆಗೆ ಅವ್ರ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಅಹಿತಕರವಾದ ಘಟನೆ ನಡೀತಾ? ಇಲ್ಲ ಅವ್ರ ಮೇಲೆ ಯಾರಿಗಾರು ದ್ವೇಷ ಆಯ್ತಾ? ಇಲ್ಲಿ ದ್ವೇಷ ಸ್ನೇಹ ಅನ್ನೋ ಪ್ರಶ್ನೆನೇ ಬರೋಲ್ಲ ಸರ್. ಯಾಕೆ ಅಂದ್ರೆ ಬೇಕಾದ್ ಬರ್ದ್ರೆ ಭೇಷ್ ಅಂತಾರೆ, ಬೇಡವಾದ್ ಬರ್ದ್ರೆ ಥೂ ಅಂತಾರೆ. ಇದು ಸರ್ವೇ ಸಾಮಾನ್ಯ. ಹೀಗಿರುವಾಗ ಇಲ್ಲಿ ಸ್ನೇಹಿತರು ಯಾರು ಶತ್ರುಗಳು ಯಾರು ಅಂತ ಹೇಳಕ್ಕಾಗತ್ತೆ? ಅದು ಸರಿ. ಅಪರಾಧಿಗಳ ಬಗ್ಗೆ ಪೇಪರ್ ಅಲ್ಲಿ ಪಬ್ಲಿಷ್ ಮಾಡಿದಾಗ ಬೆದರಿಕೆಗಳು ಬರೋದು ಮಾಮೂಲು. ಅಂತ ಬೆದರಿಕೆಗಳೇನಾದ್ರೂ ನಿಮಗ್ ಬಂದಿತ್ತಾ? ಅವ್ರಿಗೆ ಏನೇ ಬೆದರಿಕೆ ಬಂದ್ರು ಕೇರ್ ಮಾಡ್ತಿರ್ಲಿಲ್ಲ, ಧೈರ್ಯವಾಗಿ ಫೇಸ್ ಮಾಡ್ತಿದ್ರು. ಮೋಹನ್ ರಾವ್ ಅವರು ಎಡಿಟರ್ಸ್ ಡೈರಿ ಮೇಂಟೈನ್ ಮಾಡ್ತಿದ್ರಾ? ಮಾಡ್ತಿದ್ರು ಸರ್. ಆ ಡೈರಿಯಲ್ಲಿರೋ ಎಲ್ಲಾ ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ಸ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸು, ಹಾಗೆ ಮೋಹನ್ ರಾವ್ ಅವ್ರ ಫ್ಯಾಮಿಲಿ ಕೊಲೆ ಆದ ತಿಂಗಳಲ್ಲಿ ಪಬ್ಲಿಷ್ ಆದ ಎಲ್ಲಾ ಪೇಪರ್ನ ಒಂದೊಂದು ಕಾಪಿ ನನಗೆ ಬೇಕು. ಎಕ್ಸ್ಕ್ಯೂಸ್ ಮಿ ಸರ್. ಥ್ಯಾಂಕ್ ಯು. ವೆಲ್ಕಮ್ ಸರ್. ಮಿಸ್ಟರ್ ಶಂಕರ್, ಇದೇ ರೀತಿ ನಾನು ಆಗಾಗ ಬಂದು ಸ್ವಲ್ಪ ತೊಂದರೆ ಕೊಡ್ತಾ ಇರ್ತೀನಿ. ಪರವಾಗಿಲ್ಲ ಸರ್. ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ಬಾಂಬ್ ಸ್ಫೋಟ, ಸ್ಥಳದಲ್ಲಿದ್ದ ಪೊಲೀಸರೆಲ್ಲರೂ ಪರಾರಿ. ಬಾಂಬ್ ಡಮ್ ಅಂದ್ರೆ ಯಾವ ನನ್ನ ಮಗ ಸ್ಪಾಟ್ ಅಲ್ಲಿ ಇರ್ತಾನೆ. ಬಾಂಬ್ ಸಿಡಿದ್ರು ಪೊಲೀಸ್ನವ್ರು ಅಲ್ಲೇ ಬಿದ್ದು ಸಾಯ್ಬೇಕಾ? ಪೊಲೀಸ್ನವ್ರೇನು ಮನುಷ್ಯರಲ್ವಾ? ಅವ್ರಿಗೂ ಹೆಂಡತಿ ಮಕ್ಕಳಿಲ್ವಾ? ಜೀವನದಲ್ಲಿ ಅವ್ರಿಗೂ ಆಸೆ ಆಕಾಂಕ್ಷೆಗಳೆಲ್ಲ ಇರೋಲ್ವಾ? ನನ್ನ ಕೈಗೇನಾದ್ರೂ ಈ ಮಿನಿಸ್ಟ್ರಿಗಳು ಸಿಗಬೇಕು. ಅವ್ರಿಗೆಲ್ಲ ನಮ್ ಪೊಲೀಸ್ ಯೂನಿಫಾರ್ಮ್ ಹಾಕ್ಸಿ ಒಂದೇ ಒಂದು ದಿವಸ ಪೊಲೀಸ್ ಡ್ಯೂಟಿ ಮಾಡಕ್ ಹೇಳ್ತೀನಿ. ಆಗ ಪೊಲೀಸ್ನವ್ರ ಬಾಧೆ ಏನು ಅಂತ ಅವ್ರಿಗೂ ಗೊತ್ತಾಗುತ್ತೆ. ಸರ್, ನನ್ನ ಬಾಧೆ ಇರ್ಲಿ, ನೀನ್ ಯಾಕೋ ಫೀಲಿಂಗ್ ಅಲ್ಲಿ ಇದೆಯಾ? ಸರ್, ನೆನ್ನೆ ರಾತ್ರಿ ನನ್ನ ಹೆಂಡತಿ ಹೊಡೆದ್ಬಿಟ್ಲು. ಹೆಂಡತಿ ಹೊಡೆದ್ಬಿಟ್ಲ? ಕಂಗ್ರಾಚುಲೇಷನ್ ಕಣಯ್ಯ, ಅದೃಷ್ಟ ಮಾಡಿದ್ದೆ. ಹೆಂಡತಿ ಕೈಲಿ ಏಟ್ ತಿನ್ಬೇಕು ಅಂದ್ರೂ ಪುಣ್ಯ ಮಾಡಿರ್ಬೇಕಪ್ಪ. ನಾನು ನನ್ನ ಹೆಂಡತಿಗೆ ಹೇಳ್ತಾನೆ ಇದ್ದೀನಿ, ಒಂದೇ ಒಂದ್ ದಿವಸ ನಾನು ಹಿಡ್ಕೊಂಡು ಓದಿ ಅಂತ. ನನ್ನ ಮಾತು ಕೇಳಲ್ವೇ? ನೋಡಯ್ಯ, ಹೆಂಡತಿ ಕೈಲಿ ಏಟ್ ತಿಂದ್ರೆ ನಮ್ಮ ಭವಿಷ್ಯದ ಗೇಟ್ ತೆರೆದು ನಮ್ಮ ರೇಟೇ ಜಾಸ್ತಿ ಆಗೋಗುತ್ತೆ. ನೋಡಪ್ಪ ಸೀತಾರಾಮು, ಬೆಳಿಗ್ಗೆಯಿಂದ 3 ಸಲ ಪೇಪರ್ ಓದ್ಬಿಟ್ಟೆ. ಎಲ್ಲಯ್ಯ, ಇವತ್ತು ಒಂದು ಕೇಸು ಬರ್ಲೇ ಇಲ್ಲ. ಗುಡ್ ಮಾರ್ನಿಂಗ್ ಸರ್. ಡ್ಯೂಟಿ ಮೇಲೆ ಯಾರಿದ್ದಾರೆ? ಆಫೀಸರ್ಸ್ ಎಲ್ಲ ಡ್ಯೂಟಿ ಮೇಲೆ ಹೋಗಿದೆ ಸರ್. ಈಗ ಸ್ಟೇಷನ್ ನಾನೇ ಇನ್ಚಾರ್ಜು. ಮಾಡಿರೋದಲ್ಲ SI ಕುಮಾರ್. ಅವ್ರು ಇಲ್ಲಿ ಡ್ಯೂಟಿ ಮೇಲೆ ಇದ್ದಾಗ ನೀವು ಇದ್ರಾ? ನಾವೆಲ್ಲರೂ ಡ್ಯೂಟಿಲಿ ಇದ್ವಿ ಸರ್. ಮಾರ್ಚ್ 18ನೇ ತಾರೀಕು ನಂದಿನಿ ಕೊಲೆ ಆಯ್ತಲ್ಲ, ಆ ಕೇಸ್ ಸಂಬಂಧಪಟ್ಟ ಫೈಲ್ಸ್ ಎಲ್ಲ ತಗೊಂಡ್ ಬನ್ನಿ. ಎಸ್ ಸರ್. ಅಯ್ಯೋ ಛೇ, ಏನಾಯ್ತು ನೋಡಯ್ಯ? ಎಸ್ ಸರ್. ಅಯ್ಯೋ ಅಯ್ಯೋ,
ಯಾಕಣ್ಣ ಈಗ ತಲೆ ಚಚ್ಕೋತಾ ಇದೀಯಾ? ಆ PC ಕರಿಯ ಕೃಷ್ಣ ಇದ್ನಲ್ಲ, ನಮ್ ಪೊಲೀಸ್ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಮಹಾರಾಣಿಸ್ ಕಾಲೇಜಲ್ಲಿ ವಾಚ್ಮ್ಯಾನ್ ಕೆಲ್ಸಕ್ಕೆ ಸೇರ್ಕೊಂಬಿಟ್ಟ. ಹೋಗ್ಲಪ್ಪ, ನಾನೇನ್ ಬೇಡ ಅನ್ಲಿಲ್ಲ. ಹೋಗೋಕ್ ಮುಂಚೆ ಆ ಮರ್ಡರ್ ಕೇಸು ಫೈಲ್ ನ ಎಲ್ಲಿಟ್ಟಿದ್ದಾನೆ ಅಂತ ಒಂದೇ ಒಂದು ಮಾತು ಹೇಳ್ದೆ ಹೊರಟೋದ್ನಲ್ಲೋ. ಈಗ ಆ ಫೈಲ್ ಸಿಗ್ಲಿಲ್ಲ ಅಂದ್ರೆ ನನ್ನ ಕೆಲಸನೇ ಹೊರಟೋಗುತ್ತೆ. ಅದಕ್ಕೆ ನಾನೇ ರಾಜೀನಾಮೆ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದೀನಿ. ಅಣ್ಣ ಆ ಫೈಲಾ? ಅದು ಭದ್ರವಾಗಿರ್ಲಿ ಅಂತಾನೆ ನನ್ನ ಪರ್ಸನಲ್ ಕಬೋರ್ಡ್ ಅಲ್ಲಿ ಇಟ್ಟಿದ್ದೀನಿ. ಲೋ, ಟಿಫನ್ ಆಯ್ತಾ? ಆಯ್ತಣ್ಣ. ಬಾ, ಊಟ ಕೊಡಿಸ್ತೀನಿ. ಸರ್, ಫೈಲು ಥ್ಯಾಂಕ್ ಯು. ಸರ್, ಮಾಸ್ ಮಾಡ್ರಲ್ಲಿ ಸತ್ತೋರ್ ಸಂಖ್ಯೆ ಎಷ್ಟು? 27 ಸರ್. ನಾವು ಮೋಹನ್ ರಾವ್ ಮನೆ ಇನ್ವೆಸ್ಟಿಗೇಟ್ ಮಾಡಿದಾಗ ಡೆಡ್ ಬಾಡಿ ಮಾರ್ಕ್ಗಳು ಎಷ್ಟಿದ್ವು? ಸರ್ ಅದು ಗೀತಾ? 27 ಸರ್. ಕರೆಕ್ಟ್ ಕರೆಕ್ಟ್. 27. ಮಾಸ್ ಮರ್ಡರ್ನ ಎಲ್ಲಾ ರೆಕಾರ್ಡ್ಸ್ ಅಲ್ಲೂ ಇರೋದು 27. ಆದ್ರೆ ಈ ಫೋಟೋದಲ್ಲಿರೋದು 28. ಸೊ ಈ ಫೋಟೋದಲ್ಲಿರೋ ಯಾರೋ ಒಬ್ಬ ವ್ಯಕ್ತಿ ಬದುಕಿದ್ದಾರೆ. ಅವ್ರು ಯಾರು? ಈ ಫೋಟೋದಲ್ಲಿರೋ ಹೆಂಗ್ಸು ಯಾವುದೋ ಕಾರಣದಿಂದ ಮೆಂಟಲ್ ಶಾಕ್ ಆಗಿ ಹುಚ್ಚಿ ಆಗಿ ಬೀದಿ ಬೀದಿ ಅಲಿತಿದ್ದಾಳೆ. ಈಕೆ ಎಲ್ಲಿದ್ದಾಳೆ ಅಂತ ಪತ್ತೆ ಹಚ್ಚಿ ಇಮಿಡಿಯೇಟ್ ಆಗಿ ನಂಗೆ ಇನ್ಫಾರ್ಮ್ ಮಾಡಬೇಕು. ಮಿಸ್ಟರ್ ಸುಧಾಕರ್, ಎಸ್ ಸರ್. ಈ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಸರ್, ಕೆಲಸದವಳು ಬದುಕಿದ್ರೆ ತಮ್ಮ ಗುಟ್ಟು ಎಲ್ಲಿ ರಟ್ಟಾಗ್ಬಿಡುತ್ತೋ ಅಂತ ಆಕೆನ ಯಾರಾದ್ರೂ ಸಾಯಿಸಿರ್ಬೋದಾ? ನೋನೋ, ಆಕೆ ಸತ್ತು ಆಗ್ಲೇ ಒಂದಿನ ಆಗಿದೆ. ಬಾಡಿನ ಯಾರು ಗುರುತಿಸದೆ ಹಾಗೆ ಬಿಟ್ಟಿದ್ದಾರೆ. ಮಹೇಶ್, ನಿನ್ನೆ ನಾನು FIR ಫೈಲ್ ಸ್ಟಡಿ ಮಾಡ್ತಿದ್ದಾಗ ಇನ್ಸ್ಪೆಕ್ಟರ್ ಕುಮಾರ್ ತಂದೆ ಆದ ಒಂದು ಕಂಪ್ಲೇಂಟ್ ರೆಡಿ ಮಾಡಿ FIR ಫೈಲ್ ಮಾಡಿದ್ದಾನೆ. ಮೆಡಿಕಲ್ ಕಾಲೇಜಿನ ಚೇರ್ಮನ್ ಸದಾಶಿವರಾವ್ ಆಗ್ಲಿ ಅಥವಾ ಅವ್ರ ಮಗಳ ಆಶಾ ಆಗ್ಲಿ ಯಾವ್ದೇ ಕಂಪ್ಲೇಂಟ್ ಕೊಟ್ಟಿಲ್ಲ. ಅಲ್ಲ, ಅವ್ರ ಮಗಳು ಸತ್ತಿದ್ರು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಯಾರಾದ್ರೂ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರಾ? ಮಿಸ್ಟರ್ ಸದಾಶಿವರಾವ್ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿ.
ಇಷ್ಟೆಲ್ಲ ನಡೆದಿದ್ರು ಯಾಕೆ ಸುಮ್ಮನೆ ಇದ್ರು? ಸರ್ ಇದ್ರ ಹಿಂದೆ ಏನೋ ಒಂದು ಗುಟ್ಟಿದೆ. ಇದೆ ಎಸ್, ವಾಟ್ ಇಸ್ ಇಟ್?